ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಪ್ರದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಪ್ರಾಣಾಯಾಮದ ದೇಹದ ಮೇಲಿನ ಪರಿಣಾಮಗಳು. ಯಾಕೆಂತ ಹೇಳಿದರೆ ಪ್ರಾಣಾಯಾಮ ಎಲ್ಲರೂ ಮಾಡ್ತಾ ಇರ್ತಾರೆ, ಮೊಬೈಲ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು ಪ್ರಾಣಾಯಾಮಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ನೇಹಿತರೆ. ಇದರ ಒಂದು ಪರಿಣಾಮಗಳು ದೇಹದ ಮೇಲೆ ಏನಾಗುತ್ತೆ ಮತ್ತು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಏನೇನು ಪರಿಣಾಮಗಳನ್ನಾಗುತ್ತೆ ಅನ್ನೋದನ್ನ ಒಂಚೂರು ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಪ್ರಾಣಾಯಾಮದ ಮೂಲ ಸಿದ್ಧಾಂತದ ಬಗ್ಗೆ ಮೊದಲು ನಾನು ತಿಳಿಸ್ಕೊಡ್ತೀನಿ. ಪ್ರಾಣಾಯಾಮದ ಮೂಲ ಸಿದ್ಧಾಂತ ಏನು ಅಂತ ಹೇಳಿದರೆ, ನಮ್ಮ ದೇಹಕ್ಕೆ ಬೇಕಾಗತಕ್ಕಂಥ ಆಮ್ಲಜನಕ, ಆಕ್ಸಿಜನ್ ಅಂತ ನಾವೇನು ಹೇಳ್ತೀವಿ, ಇದನ್ನು ತೀವ್ರವಾಗಿ ಹೆಚ್ಚಿಸಿ ನಮಗೆ ಒಂದು ಆರೋಗ್ಯವಂತ ಸ್ಥಿತಿಯನ್ನು, ಉಲ್ಲಾಸದ ಸ್ಥಿತಿಯನ್ನು, ಮನಃಶಾಂತಿಯನ್ನು ಕೊಡುವುದು ಈ ಪ್ರಾಣಾಯಾಮ ಸ್ನೇಹಿತರೆ. ಆದರೆ ಇದು ಪ್ರಾಣಾಯಾಮ ಎಲ್ಲ ಕಡೆಗೂ ಯಾವಾಗ ಮಾಡಿದ್ರೂ ಸಹಿತ ಇದು ಆರೋಗ್ಯವನ್ನೇ ತಂದುಕೊಡುವುದು ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಕಾರಣಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರಾಣಾಯಾಮದ ಮೂಲ ಸಿದ್ಧಾಂತ ನಮ್ಮ ದೇಹದಲ್ಲಿ ಪ್ರಾಣದ ಒಂದು ಶಕ್ತಿಯನ್ನು, ಅಂದರೆ ಆಕ್ಸಿಜನ್ ಲೆವೆಲ್ ಅಂತಲೂ ನೀವು ಇಂಗ್ಲೀಷಲ್ಲಿ ಹೇಳ್ಬೋದು, ಆ ಒಂದು ಶಕ್ತಿಯನ್ನು ನಮ್ಮ ಒಂದು ದೇಹಕ್ಕೆ ಜಾಸ್ತಿ ಮಾಡಿ ಒಂದು ಆರೋಗ್ಯವಂತ ಸ್ಥಿತಿಯನ್ನು ದೇಹದಲ್ಲಿ ನಿರ್ಮಿಸುವುದಕ್ಕೆ ಸಹಕಾರಿಯಾಗುವುದು ಈ ಪ್ರಾಣಾಯಾಮ. ಸೊ ಪ್ರಾಣಾಯಾಮದಲ್ಲಿ ಮೂಲವಾಗಿ 3 ಹಂತಗಳು ಇರುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ ಪೂರಕ್, ರೇಚಕ್, ಕುಂಭಕ್ ಅಂತಲೂ ಹೇಳ್ತಾರೆ. ಪೂರಕ್ ಅಂತ ಹೇಳಿದರೆ ನಾವು ಆಕ್ಸಿಜನ್ ಅಥವಾ ಗಾಳಿಯನ್ನು ಪೂರ್ತಿಯಾಗಿ ನಮ್ಮ ದೇಹದೊಳಕ್ಕೆ ತಗೊಳೋದಕ್ಕೆ ಪೂರಕ್ ಅಂತಲೂ ಹೇಳ್ತಾರೆ. ರೇಚಕ್ ಅಂತ ಹೇಳಿದರೆ ಗಾಳಿಯನ್ನು ಅಥವಾ ಆಮ್ಲಜನಕವನ್ನು ಹೊರಗೆ ಹಾಕುವುದಕ್ಕೆ ರೇಚಕ್ ಅಂತಲೂ ಹೇಳ್ತಾರೆ. ಕುಂಭಕ್ ಅಂತ ಹೇಳಿದರೆ ಈ ಆಕ್ಸಿಜನ್ ಅಥವಾ ಒಳಗೆ ತೆಗೆದುಕೊಂಡಿರುವ ಆಮ್ಲಜನಕವನ್ನು ಎಷ್ಟು ಸಮಯ ಹಿಡಿದಿಡ್ತೀವಿ ಅದಕ್ಕೆ ಕುಂಭಕ್ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಸೊ ಇದು ಪೂರಕ್, ರೇಚಕ್, ಕುಂಭಕ್, ಇದು 3 ಈ ಪ್ರಾಣಾಯಾಮದ ಒಂದು ಹಂತಗಳು. ಹೀಗಾಗಿ ಈ 3 ಹಂತಗಳನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಏರಿಸಬೇಕು, ಹೇಗೆ ಇಳಿಸಬೇಕು ಅನ್ನೋದೇ ಒಂದು ಸಿದ್ಧಾಂತದ ಮೇಲೆ ಉಸಿರಾಡುವುದೇ ಈ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಸಿದ್ಧಾಂತ ಇವಾಗಿಂದ ಅಲ್ಲ, ಈಗ ಬಹಳಷ್ಟು ಪ್ರಾಣಾಯಾಮ ನಮ್ಮ ಪೂರ್ವಜರ ಕಾಲದಿಂದಲೂ ಬರ್ತಾ ಇದೆ ಸ್ನೇಹಿತರೆ. ಯೋಗಿಗಳು ಈ ಪ್ರಾಣಾಯಾಮವನ್ನು ಉಪಯೋಗಿಸಿ ತಮ್ಮ ಧ್ಯಾನದ ಸ್ಥಿತಿಗೆ ಹೋಗಲು ಅದನ್ನು ಉಪಯೋಗಿಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಪ್ರಾಣಾಯಾಮವನ್ನು ನಾವು ಆರೋಗ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ. ಸೊ ನಾವು ಟೈಮ್ ಚೇಂಜ್ ಆದಾಗೆ, ನಮ್ಮ ವ್ಯವಸ್ಥೆಗಳು ಚೇಂಜ್ ಆದಾಗೆ, ವ್ಯವಸ್ಥೆಗಳು ಪುನರ್ ಪ್ರತಿಷ್ಠಾಪನೆ ಆದ ಹಾಗೆ ನಮ್ಮ ಒಂದು ರಿಕ್ವೈರ್ಮೆಂಟ್, ನಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಈ ಪ್ರಾಣಾಯಾಮವನ್ನು ಆರೋಗ್ಯಕ್ಕಾಗಿ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಹೀಗಾಗಿ ಪ್ರಾಣಾಯಾಮವನ್ನು ಮಾಡಿ ಎಲ್ಲರೂ ಆರೋಗ್ಯ ಬರುತ್ತೆ ಅಂತ ಟಿ ವಿಯಲ್ಲಿ, ಮೀಡಿಯಾದಲ್ಲಿ, ಪೇಪರಲ್ಲಿ ಎಲ್ಲ ಕಡೆಗೂ ಬರುತ್ತೆ. ಆದರೆ ಪ್ರಾಣಾಯಾಮದ ದುಷ್ಪರಿಣಾಮಗಳು ಇದೆ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದರೆ, ಈ ಪ್ರಾಣಾಯಾಮದ ಸಿದ್ಧಾಂತಗಳನ್ನು ನಾವೇನಾದ್ರು ಸರಿಯಾಗಿ ಪಾಲಿಸ್ದೇನೆ ನಾವು ಟಿ ವಿಯಲ್ಲೋ ಅಥವಾ ಯೂಟ್ಯೂಬಲ್ಲೂ ನೋಡಿ ಪ್ರಾಣಾಯಾಮವನ್ನು ಶುರು ಮಾಡ್ಕೊಂಬಿಟ್ವಿ, ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಪ್ರಾಣದ ಶಕ್ತಿಯ ಏರುಪೇರಿನ ಒಂದು ವಿಜ್ಞಾನ ಈ ಪ್ರಾಣಾಯಾಮ. ಸೊ ಹೀಗಾಗಿ ಈ ಪ್ರಾಣಾಯಾಮ ಎಷ್ಟು ಉಪಯೋಗಕಾರಿ ಅಷ್ಟೇ ಹಾನಿಕರ ಸ್ನೇಹಿತರೆ. ಅದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಾಗಿ ನಾವು ಪ್ರಾಣಾಯಾಮವನ್ನು ಮಾಡುವ ಮುಂಚೆ ನಾವು ಏನನ್ನು ಮಾಡ್ತಿದ್ವಿ, ಏಕಾಗಿ ಮಾಡ್ತಿದ್ವಿ ಮತ್ತು ಇದನ್ನು ಎಷ್ಟು ಸಮಯಕ್ಕೆ ಮಾಡಬೇಕು ಅನ್ನೋದು ಪೂರ್ತಿಯಾದ ಜ್ಞಾನ, ಪೂರ್ತಿಯಾದ ಅರಿವು ಇದ್ದಾಗ ಮಾತ್ರ ಈ ಪ್ರಾಣಾಯಾಮವನ್ನು ಮಾಡಬೇಕು ಸ್ನೇಹಿತರೆ. ಈ ಪ್ರಾಣಾಯಾಮದ ಶಕ್ತಿ ನಮ್ಮ ದೇಹ ಉಲ್ಲಾಸವನ್ನು, ನಮ್ಮ ಮನಃಶಾಂತಿಯನ್ನು ಮತ್ತು ದೇಹಕ್ಕೆ ಉತ್ಸಾಹವನ್ನು ನೀಡುತ್ತೆ ಸರಿ. ಆದರೆ ಇದನ್ನು ತಪ್ಪಾಗಿ ಏನಾದ್ರು ಮಾಡಿದ್ರಿ ಅಂತ ಹೇಳಿದರೆ ದೇಹಾಯಾಸವನ್ನು ಜಾಸ್ತಿ ಮಾಡಿ
ರೋಗವನ್ನು ತರುವಂತಹ ಕೆಲಸವೂ ಈ ಪ್ರಾಣಾಯಾಮ ಮಾಡುತ್ತೆ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಆಮ್ಲಜನಕದ ಒಂದು ಸ್ಥಿತಿ ಬಹಳ ಸೂಕ್ಷ್ಮವಾಗಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಾನು ಒಂದಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಒಂದು ಉಸಿರಾಟದ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಈ ಉಸಿರಾಡುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಒಂದು ಶ್ವಾಸಕೋಶ ಎಷ್ಟು ಆಮ್ಲಜನಕವನ್ನು ಹಿಡಿದಿಟ್ಕೊಂಡಿರುತ್ತೆ ಅಂತ. ಅದರಲ್ಲಿ 40-50% ನಮ್ಮ ಶ್ವಾಸಕೋಶ ಕೆಲಸನೇ ಮಾಡ್ತಿರೋದು ಸ್ನೇಹಿತರೆ. ಅದು ಪ್ರಾಣಾಯಾಮದ ಒಂದು ಸ್ಥಿತಿಯಲ್ಲಿ ಮಾತ್ರ ನಮ್ಮ ಪೂರ್ತಿಯಾದ ಒಂದು ಶ್ವಾಸಕೋಶ ಕೆಲಸ ಮಾಡುವಾಗೆ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪೂರ್ತಿಯಾದ ಶ್ವಾಸಕೋಶ ಕೆಲಸ ಮಾಡ್ತಿದೆ ಅಂತ ಹೇಳಿದರೆ ನಾವು ಪ್ರಾಣಾಯಾಮವನ್ನು ಮಾಡುತ್ತಿದ್ದೇವೆ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ನಮ್ಮ ದೇಹಕ್ಕೆ ಬೇಕಾದಂಥ ಶಕ್ತಿ, ಸ್ಥೈರ್ಯ, ಧೈರ್ಯ, ಮನಃಶಾಂತಿ ಮತ್ತು ದೇಹ ಉಲ್ಲಾಸವನ್ನು ಕೊಡ್ತಕ್ಕಂಥದ್ದು ಈ ಪ್ರಾಣಾಯಾಮ ಅಂತ ನಾನಾಗಲೇ ಹೇಳಿದ್ದೀನಿ. ಆದರೆ ಇದು ಇನ್ನೂ ಒಂದು ತೊಂದರೆಗೆ ಸಿಲುಕಾಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಈ ವಿಜ್ಞಾನದ ಒಂದು ಉಪಯೋಗವನ್ನು ಸರಿಯಾಗಿ ಮಾಡದೇನೆ ನಮ್ಮ ಈ ಪ್ರಾಣಾಯಾಮದ ಸಿದ್ಧಾಂತಗಳನ್ನು ತಪ್ಪಾಗಿ ನಾವು ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ನಿದ್ರಾಹೀನತೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಕಿರಿಕಿರಿಯಾಗಿ ಮತ್ತು ಕೋಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಪ್ರಾಣಾಯಾಮವನ್ನು ಸರಿಯಾಗಿ ಮಾಡದೇ ಇದ್ದರೆ, ಸರಿಯಾದ ನಿಯಮಗಳನ್ನು ಬಳಸಿ ಮಾಡದೇ ಇದ್ದರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿ ನೀವು ಪ್ರಾಣಾಯಾಮವನ್ನು ಮಾಡುವ ಮುಂಚೆ ಯಾರು ಸಿದ್ಧ ಪುರುಷರು, ಅದರ ಬಗ್ಗೆ ಪೂರ್ತಿಯಾದ ಒಂದು ಅರಿವು ಇರುವವರ ಒಟ್ಟಿಗೆ ನೀವು ಪ್ರಾಣಾಯಾಮವನ್ನು ಶುರು ಮಾಡಿ ಅವರ ಒಟ್ಟಿಗೆ ನೀವು ಅದನ್ನು ಕಲಿತ ಮೇಲೆ ನೀವು ಮಾಡುವುದು ತುಂಬ ಅನುಕೂಲಕಾರಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಪ್ರಾಣಾಯಾಮದ ವಿಜ್ಞಾನ ಪೂರ್ತಿಯಾಗಿ ನಮ್ಮ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದು. ಆದರೆ ನಾವು ಆಧ್ಯಾತ್ಮಿಕವನ್ನು ಪೂರ್ತಿಯಾಗಿ ಹೊರಗಾಕಿ ಆಧ್ಯಾತ್ಮಿಕವನ್ನು ನಾವು ಪೂರ್ತಿಯಾಗಿ ಬಿಟ್ಟು ಈಗ ದೇಹಾರೋಗ್ಯಕ್ಕೆ ನಾವು ಈ ಪ್ರಾಣಾಯಾಮವನ್ನು ಉಪಯೋಗಿಸ್ತಾ ಇದ್ದೀವಿ. ಈಗ ಯಾವುದೇ ಒಂದು ಪ್ರಕ್ರಿಯೆ, ಯಾವುದೇ ಒಂದು ವಿಜ್ಞಾನ ಕೆಳಮಟ್ಟಕ್ಕೆ ಬಂದಾಗ ಅದರ ಒಂದು ಪರಿಣಾಮ ವಿಚಿತ್ರವಾಗಿ ಇರುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ಆಟೋಮ್ ಬಾಂಬ್ ತಂದುಬಿಟ್ಟು ನಾವು ಒಲೆ ಹುರಿ ಹಚ್ಚಲಿಕ್ಕೆ ನಾವೇನಾದ್ರು ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದು ನಮ್ಮ ಮೂರ್ಖತನವಾಗುತ್ತೆ ಹೊರತಾಗಿ ಅದು ಬುದ್ಧಿವಂತಿಕೆ ಅಲ್ಲ ಸ್ನೇಹಿತರೆ. ಅದರ ಹಾಗೆಯೇ ಪ್ರಾಣಾಯಾಮ ಅದು ಬಹಳಷ್ಟು ಶಕ್ತಿಯುತವಾದ ಒಂದು ಶಕ್ತಿ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ. ಆದರೆ ನಾವು ಅದನ್ನು ಆರೋಗ್ಯಕ್ಕೆ ಬಳಸುವುದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಆರೋಗ್ಯಕ್ಕೆ ಬಳಸುವಲ್ಲಿ ನಮಗೆ ಒಂದಿಷ್ಟು ಅರಿವು ಇರಬೇಕು, ಒಂದಿಷ್ಟು ಸರಿಯಾದ ಮಾಹಿತಿ ಮತ್ತು ಪ್ರಕ್ರಿಯೆಯ ಒಂದು ಜ್ಞಾನ ನಮಗಿರಬೇಕಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಪ್ರಾಣಾಯಾಮದ ಬಗ್ಗೆ ಸ್ನೇಹಿತರೆ. ಪ್ರಾಣಾಯಾಮದಲ್ಲಿ ಬಹಳಷ್ಟು ವಿಧಗಳಿದೆ. ಒಂದೊಂದಾಗಿ ಬೇಕಾದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಆದರೆ ಆ ಪ್ರಾಣಾಯಾಮವನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರಾದರೂ ಸಿದ್ಧ ಪುರುಷರು, ಯಾರಾದರೂ ಆ ಪ್ರಾಣಾಯಾಮವನ್ನು ದಿನನಿತ್ಯದಲ್ಲಿ ಮಾಡುವಂಥವರ ಜೊತೆಗೆ ಮಾಡಿ ಅದನ್ನು ಕಲಿತು ಆಮೇಲೆ ಮಾಡಿ ಅಂತ ನಾನು ನಿಮಗೆ ಸೂಚಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಪ್ರಾಣಾಯಾಮದ ಪರಿಣಾಮಗಳು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಗಳ ಮೇಲೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಕಳಿಸಿ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಕಳಿಸಿ ಅಂತ ನಾನು ಕೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.